ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಸೂಪರಾಗಿ ಓದ್ತಿದ್ದೀರಾ ಅಂದ್ಕೊತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬುಕ್ಸ್ಗಳನ್ನ ಓದುವಾಗ ಹೈಲೈಟ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ, ಸರಿನಾ? ಹೈಲೈಟು ಯಾಕೆಂದರೆ ಹೈಲೈಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ರಿವಿಷನ್ ಮಾಡೋದಕ್ಕೆ. ಯಾಕೆ ಹೈಲೈಟ್ ಮಾಡಬೇಕು ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಅಂದ್ಕೊತಾರೆ ಹೈಲೈಟ್ ಏನು, ಜಸ್ಟ್ ಆ್ಯಕ್ಚುಲಿ ಎಲ್ಲರೂ ಲೈಫಲ್ಲೂ ಇದು ಮಾಡಿರ್ತೀವಿ, ನೀವು ಮಾಡಿರ್ತೀರ, ಹೈಲೈಟ್ ಮಾಡಿರ್ತೀವಿ. ಬಟ್ ಏನಕ್ಕೆ ಮಾಡಿರ್ತೀವಿ ಅನ್ನೋದೇ ಗೊತ್ತಾಗದೆ ಆ್ಯಕ್ಚುಲಿ ನಾವು ಜಸ್ಟ್ ಮಾಡಿರ್ತೀವಿ. ನೆಕ್ಸ್ಟ್ ಟೈಮ್ ಓದುವಾಗ ಓಕೆ ಇದೊಂದು ಹೈಲೈಟ್ ಮಾಡಿದ್ದೀವಿ ಅನ್ನೋದನ್ನ ಮಾತ್ರ ನೋಡ್ತೀವಿ ಹೊರತು, ಬಟ್ ಅದನ್ನು ಪರ್ಫೆಕ್ಟಾಗಿ ನಾವು ಯೂಸ್ ಮಾಡ್ಕೊಳ್ಳಲ್ಲ. ಕರೆಕ್ಟ್ ಅಲ್ವಾ? ಇವಾಗ ನೋಡಿ, ಎಲ್ಲರೂ ಏನು ಮಾಡ್ತೀವಿ, ನಾವು ಓದುವಾಗ ಜಸ್ಟ್ ಅಂಡರ್ಲೈನ್ ಮಾಡ್ಕೊತೀವಿ, ಏನು ಇಂಪಾರ್ಟೆಂಟ್ ಇದೆ ಇದು, ಸೊ ದ್ಯಾಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾವು ಅಂಡರ್ಲೈನ್ ಮಾಡ್ಕೊಳ್ಳೋಣ ಇಲ್ಲ ಹೈಲೈಟ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿರ್ತೀವಿ. ಬಟ್ ಅದನ್ನು ನೀವು ಬೆನಿಫಿಟ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀರಾ ಹೈಲೈಟ್ ಮಾಡಿರೋದನ್ನು? ಅಂದರೆ ನೆಕ್ಸ್ಟ್ ಟೈಮ್ ಓದುವಾಗ ಹೇಗೆ ಯೂಸ್ ಮಾಡ್ಕೊಂಡಿಲ್ಲ ಕಮೆಂಟಲ್ಲಿ ಮಾಡಿ. ಸೊ ಮೇ ಬಿ ಕೆಲವ್ರು ಮಾಡ್ಕೊಂಡಿರ್ಬೋದು, ಹೈಲೈಟ್ ಮಾಡಿರೋದನ್ನು ನೆಕ್ಸ್ಟ್ ಟೈಮ್ ರಿವಿಷನ್ಗೆ ಯೂಸ್ ಮಾಡ್ಕೊಂಡಿರ್ಬೋದು. ಬಟ್ ಕೆಲವ್ರು ತುಂಬ ಜನ ಆಲ್ಮೋಸ್ಟ್ 80% ಆಫ್ ಪೀಪಲ್ ನಾವು ಹೈಲೈಟ್ ಮಾಡ್ಕೊತೀವಿ, ಬಟ್ ನೆಕ್ಸ್ಟ್ ಟೈಮ್ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಲ್ಲ. ಜಸ್ಟ್ ರ್ಯಾಂಡಮ್ ಆಗಿ ಮತ್ತೆ ಅದನ್ನೇ ಓದ್ಕೊಂಡು ಹೋಗ್ತೀವಿ. ಮತ್ತು ನೆಕ್ಸ್ಟ್ ರೀಡಿಂಗಲ್ಲೂ ನೆಕ್ಸ್ಟ್ ಬುಕ್ನೇ ಕಂಪ್ಲೀಟಾಗಿ ಓದ್ತೀವಿ. ಅಂದರೆ ಫಸ್ಟ್ ಟೈಮು ಬುಕ್ ಓದ್ತೀವಿ, ಸೆಕೆಂಡ್ ಟೈಮು ಬುಕ್ ಓದ್ತೀವಿ, ಥರ್ಡ್ ಟೈಮು ಬುಕ್ ಓದ್ತೀವಿ. ಅಂದರೆ ನಾವು ಹೈಲೈಟ್ ಏನಕ್ಕೆ ಮಾಡಬೇಕು? ಕರೆಕ್ಟ್ ಅಲ್ವಾ? ಸೊ ಹೈಲೈಟ್ ಏನಂದರೆ, ಫಸ್ಟು ಹೈಲೈಟ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಹೈಲೈಟ್ ಬಂದುಬಿಟ್ಟು ಒಂದು ಶಾರ್ಟ್ ನೋಟ್ಸ್ ಥರ ವರ್ಕ್ ಆಗುತ್ತೆ. ನಿಮಗೆ ಕ್ವಿಕ್ ರಿವಿಷನ್ಗೆ ವರ್ಕ್ ಆಗುತ್ತೆ. ನೀವು ಥರ್ಡ್ ಟೈಮ್ ಫೋರ್ತ್ ಟೈಮ್ ಏನಾದರೂ ರೀಡಿಂಗ್ ಕೊಡ್ತಿದ್ದೀರಾ ಅಂದರೆ ಜಸ್ಟ್ ಹೈಲೈಟ್ ಮಾಡಿದರೆ ಸಾಕು, ನೀವು ಎಂಟೈರ್ ಬುಕ್ನ ಫಾಸ್ಟ್ ರೀಡಿಂಗ್ ಕೊಡ್ಬೋದು. ಸೊ ಅಟ್ ಲಾಸ್ಟ್ ಏನು ಅಂದರೆ ಹೈಲೈಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಿವಿಷನ್ಗೆ, ಕ್ವಿಕ್ ರಿವಿಷನ್ಗೆ, ಶಾರ್ಟ್ ನೋಟ್ಸ್ಗೆ ಆಲ್ಟರ್ನೇಟಿವ್ ಆಗಿ ನಾವು ಹೈಲೈಟ್ಗಳನ್ನ ಯೂಸ್ ಮಾಡ್ಬೋದು. ಒಂದು ವೇಳೆ ನೀವು ಬಿಗಿನರ್ ಆಗಿದ್ದು ನಾ ಏನು ಹೈಲೈಟ್ ಮಾಡಿಲ್ಲ, ಇವಾಗಿನ್ನೂ ಓದೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ನೀವು ಇದನ್ನು ಫಾಲೋ ಮಾಡ್ಬೋದು, ಓಕೆನಾ? ಬಟ್ ಇಲ್ಲ, ನೀವು ಆಲ್ರೆಡಿ ಓದಿದ್ದೀನಿ, ನಾನು ಹೈಲೈಟ್ ಮಾಡಿದ್ದೀನಿ ಅಂದರೆ ಜಸ್ಟ್ ನೆಕ್ಸ್ಟ್ ಟೈಮ್ ರೀಡಿಂಗ್ ಕೊಡುವಾಗ ಇದನ್ನು ಗಮನ ಇಟ್ಕೊಳ್ಳಿ, ನಾ ಹೇಳೋದನ್ನು ಗಮನ ಇಟ್ಕೊಳ್ಳಿ ಅಷ್ಟೇ. ಬಟ್ ಬಿಗಿನರ್ಸ್ಗೆ ಇದು ವೆರಿ ಹೆಲ್ಪ್ಫುಲ್ ಆಗುತ್ತೆ. ಆಲ್ರೆಡಿ ಓದಿದ್ದು ಅಥವಾ ರೀಡ್ ಮಾಡ್ದಲೇ, ನೀವು ಹೈಲೈಟ್ ಮಾಡ್ದಲೇ ಇದ್ದಿದ್ರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ಹೋಗೋಣ. ಸೊ ಫಸ್ಟು ಯಾವುದನ್ನು ಹೈಲೈಟ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಅಂದರೆ ವಾಟ್ ನಾಟ್ ಟು ಹೈಲೈಟ್, ಯಾವುದನ್ನು ಹೈಲೈಟ್ ಮಾಡಬಾರ್ದು ನಾವು. ಫಸ್ಟು ಬಂದುಬಿಟ್ಟು ಎಂಟೈರ್ ಪ್ಯಾರಾಗ್ರಾಫ್ನ ಹೈಲೈಟ್ ಮಾಡಬೇಡಿ. ನೀವೊಂದು ವೇಳೆ ಎಲ್ಲಾದರೂ ಇಡೀ ಪ್ಯಾರಾಗ್ರಾಫ್, ಇಡೀ ಬುಕ್ಕನ್ನ, ಇಡೀ ಪೇಜನ್ನ ಹೈಲೈಟ್ ಮಾಡ್ತಿದ್ದೀರಾ ಅಂದರೆ ನೀವು ರಾಂಗ್ ಮಾಡ್ತಿದ್ದೀರಾ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಅವಾಯ್ಡ್ ಹೈಲೈಟಿಂಗ್ ಎಕ್ಸಾಂಪಲ್ಸ್ ಫಾರ್ ಲಾಂಗ್ ಸ್ಟೋರೀಸ್. ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಲಾಂಗ್ ಸ್ಟೋರೀಸ್ಗಳಿಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅದನ್ನು ಹೈಲೈಟ್ ಮಾಡಬೇಡಿ, ಓಕೆನಾ? ಸ್ಕಿಪ್ ರಿಪೀಟೆಡ್ ಎಕ್ಸ್ಪ್ಲನೇಷನ್. ಅಂದರೆ ಇಲ್ಲೂ ಸೇಮ್ ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಈ ಪೇಜಲ್ಲೂ ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದೇ ಸ್ಟೋರಿ ಇಲ್ಲೂ ಬರ್ತಿದೆ ಅಂದರೆ ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ಎವ್ರಿಥಿಂಗ್ ಈಸ್ ಹೈಲೈಟೆಡ್, ನಥಿಂಗ್ ಸ್ಟ್ಯಾಂಡ್ಸ್ ಔಟ್. ನಾನು ಆಲ್ರೆಡಿ ಹೇಳಿದ್ದೀನಲ್ವಾ, ನೀವೆಲ್ಲರೂ ಎಲ್ಲದನ್ನೂ ಹೈಲೈಟ್ ಮಾಡಿದ್ರೆ ಯೂಸೇ ಇಲ್ಲ. ಆ್ಯಕ್ಚುಲಿ ಹೈಲೈಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಯೂಸ್ಲೆಸ್ ಥಿಂಗ್ ಅದು, ಓಕೆನಾ? ದೆನ್ ಇವಾಗ ಏನನ್ನು ಹೈಲೈಟ್ ಮಾಡಬೇಕು ಅಂತ ಹೇಳ್ತೀನಿ. ಆವಾಗಲೇ ಏನು ಹೇಳ್ದೆ, ಏನನ್ನ ಮಾಡಬಾರ್ದು ಅಂತ. ಇವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, ಓಕೆನಾ? ಫಸ್ಟ್ ಡೆಫಿನಿಷನ್ಸ್. ಸಿಂಪಲ್ 2 ಲೈನ್ 3 ಲೈನಲ್ಲಿ ಡೆಫಿನಿಷನ್ ಹೇಳಿದ್ದಾರೆ ಅಂದರೆ ಒಂದಕ್ಕೆ ಮಾಡ್ಕೊಳ್ಳಿ. ಇನ್ನೊಂದೇನು ಅಂದರೆ ಬೇರೆ ಡಿಫ್ರೆಂಟ್ ರೈಟರ್ಸ್ಗಳು, ಆಥರ್ಸ್ಗಳದ್ದು ಡಿಫ್ರೆಂಟ್ ಡೆಫಿನಿಷನ್ ಕೊಟ್ಟಿರ್ತಾರೆ, ಎಲ್ಲದಕ್ಕೂ ಹೈಲೈಟ್ ಮಾಡಬೇಡಿ. ಅಷ್ಟು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಟಾಪಿಕ್ಕಿಗೆ 5 ಡೆಫಿನೇಷನ್ ಕೊಟ್ಟಿದ್ದಾರೆ ಅಂದರೆ ಆ 5 ಡೆಫಿನೇಷನ್ನಲ್ಲಿ ನಿಮಗೆ ಈಸಿಯಾಗಿ ಯಾವ್ದು ಅರ್ಥ ಆಗುತ್ತೆ, ಎಕ್ಸಾಮಲ್ಲಿ ಯಾವುದನ್ನ ನೆನ್ಪಿಡ್ಕೊಬೋದು, ಈಸಿಯಾಗಿ ಬರಿಬೋದು ಅಂತ ಇದೆಯೋ ಅದನ್ನು ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ. ನೆನಪಿರಲಿ, ಅದನ್ನು ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ, ಬೇರೆ ಉಳಿದಿದ್ದೆಲ್ಲ ಬೇಡ, ಓಕೆನಾ? ದೆನ್ ಡೇಟ್ಸ್ ಆ್ಯಂಡ್ ಇಯರ್ಸ್. ಎಲ್ಲಾದರೂ ಇಂಪಾರ್ಟೆಂಟ್ ಡೇಟ್ಸ್, ಕೆಲವೊಂದು ಕಡೆ ಎಲ್ಲ ಕಡೆನೂ ಇಸ್ವಿಗಳನ್ನ ಹಾಕಿರ್ತಾರೆ, ಅದೆಲ್ಲ ಬೇಡ, ಓಕೆನಾ? ಬಟ್ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಇಯರ್ಸ್ಗಳನ್ನ ಮಾತ್ರ. ಫಾರ್ ಎಕ್ಸಾಂಪಲ್ ಕೆಲವೊಂದು ಆರ್ಟಿಕಲ್ ಬಂದಿರುತ್ತೆ, ಓಕೆನಾ? ಪರ್ಟಿಕ್ಯುಲರ್ ಇಯರಲ್ಲಿ 1978, 76
ಈ ಥರ ಕೆಲವೊಂದು ಮಾತ್ರ, ಅಥವಾ ಎಮರ್ಜೆನ್ಸಿಗೆ ಎಷ್ಟು ಟೈಮ್ ಹಾಕಿದ್ರು ಹಾಕಿದ ಇಯರ್ಸ್ಗಳು, ದೆನ್ ಕೋಆಪರೇಟಿವ್ ಸೊಸೈಟಿ ಎಷ್ಟರಲ್ಲಿ ಬಂತು, ಈ ಥರ ಆರ್ಟಿಕಲ್ಸ್ಗಳು ಯಾವ ಇಯರಲ್ಲಿ ಚೇಂಜಸ್ ಆಯಿತು ಅನ್ನೋದಿರುತ್ತೆ ಅಲ್ವಾ, ಅದನ್ನು ಡೇಟ್ ಆ್ಯಂಡ್ ಇಯರ್ಸ್ನ ನೀವು ಹೈಲೈಟ್ ಮಾಡ್ಕೊಳ್ಳಿ. ಇನ್ನೊಂದು ನೆನಪಿರಲಿ, ಎಲ್ಲ ಡೇಟ್ಸ್ಗಳು ಇಂಪಾರ್ಟೆಂಟ್ ಇಲ್ಲ, ಓಕೆನಾ. ಎಲ್ಲ ಡೇಟ್ಸ್ಗಳಿಗೂ ಹಾಕ್ಕೊಳಕ್ಕೆ ಹೋಗಬೇಡಿ. ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮದು ಫಸ್ಟ್ ರೀಡಿಂಗಲ್ಲಿ ಜಸ್ಟ್ ರ್ಯಾಂಡಮಾಗಿ ಓದಿ, ಜಸ್ಟ್ ಹಂಗೆ ಓದ್ಕೊಂಡೋಗಿ, ಆದಷ್ಟು ಅರ್ಥ ಮಾಡ್ಕೊಳಕ್ಕೆ ಮಾತ್ರ ಟ್ರೈ ಮಾಡಿ, ಹೈಲೈಟ್ ಮಾಡಬೇಡಿ, ನೋಟ್ಸ್ ಮಾಡಬೇಡಿ, ಏನೂ ಮಾಡಬೇಡಿ, ಓಕೆನಾ. ಅರ್ಥ ಆಗ್ತಿದೆಯಾ ಓಕೆನಾ. ನೆಕ್ಸ್ಟ್ ಹೋಗೋಣ. ಎಲ್ಲ ಡೇಟ್ಸ್ಗಳು ಇಯರ್ಸ್ಗಳು ಇಂಪಾರ್ಟೆಂಟ್ ಇಲ್ಲ, ಇನ್ನೂ ಒಂದು ಸಲ ಹೇಳ್ತೀನಿ, ಓಕೆನಾ. ಇದು ಹೇಗೆ ನಿಮಗೆ ಗೊತ್ತಾಗುತ್ತೆ ಅಂದರೆ, ನೀವು ಫಸ್ಟ್ ಒಂದು ಸಲ ಬುಕ್ ಓದಿದ್ರೇ ಗೊತ್ತಾಗೋದು. ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗಲ್ಲೇ ನಿಮಗೆ ಗೊತ್ತಾಗೋದು. ಫಸ್ಟ್ ರೀಡಿಂಗಲ್ಲಿ ಎಲ್ಲ ಡೇಟ್ಸ್ಗಳು, ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟ್ ಟೈಮ್ ಓದುವಾಗ ಎಲ್ಲನೂ ಇಂಪಾರ್ಟೆಂಟ್ ಅನಿಸುತ್ತೆ, ಇಡೀ ಬುಕ್ಕೇ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ನಾವು ತಪ್ಪೆಲ್ಲಿ ಮಾಡ್ತೀವಿ ಅಂದರೆ, ಫಸ್ಟ್ ಟೈಮ್ ನಾನು ನೋಟ್ಸ್ ಮಾಡೋದು, ಹೈಲೈಟ್ ಮಾಡೋದು, ಶಾರ್ಟ್ ನೋಟ್ಸ್ಗಳು ಮಾಡೋದು, ಸೊ ಇದೇನಾಗುತ್ತೆ ಅಂದರೆ ತಪ್ಪಾಗಿ ಎಂಡ್ ಆಗುತ್ತೆ. ಸೊ ಅದಕ್ಕೆ ಏನು ಹೇಳ್ತಿದ್ದೀನಿ, ಫಸ್ಟ್ ಟೈಮ್ ಮಾಡಬೇಡಿ. ತುಂಬ ಜನ ಹೊಸ್ದಾಗಿ ರೀಡ್ ಕೊಡ್ತಿದ್ದೀರಾ ಅಲ್ವಾ, ನನ್ನ ಬಿಲೀವ್ ಮಾಡಿ, ಓಕೆನಾ. ಇದನ್ನು ಮಾಡಬೇಡಿ. ಸೆಕೆಂಡ್ ಟೈಮಲ್ಲಿ ನೀವು ಹೈಲೈಟ್ ಮಾಡೋದು ಗೊತ್ತಾಗುತ್ತೆ ನಿಮಗೆ. ಪದೇ ಒಂದು ಇಂಪಾರ್ಟೆಂಟ್ ಇಯರ್ಸ್ಗಳನ್ನ ಹೇಳ್ತಿದ್ದಾರೆ ನೋಡಿ. ಆಲ್ರೆಡಿ ಹೇಳಿದೆ, ಹಳೆ ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಿ. ಯಾಕೆ ಹೇಳಿದೆ, ನಿಮಗೆ ಗೊತ್ತಾಗುತ್ತೆ ಯಾವ ಇಯರ್ಸ್ಗಳ ಬಗ್ಗೆ, ಯಾವುದ್ರ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ಗಳು ಕೇಳ್ತಾರೆ. ಎಲ್ಲಾದರೂ ಇಯರ್ಸ್ಗಳ ಬಗ್ಗೆ ಕೇಳಿದಾರಾ, ಡೇಟ್ಸ್ಗಳ ಬಗ್ಗೆ ಕೇಳಿದಾರಾ, ಸೊ ದಟ್ ಅವಾಗ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಆಲ್ರೆಡಿ ಹೇಳಿದ್ದೀನಲ್ವಾ. ಎಷ್ಟನೇ ಅಮೆಂಡ್ಮೆಂಟಲ್ಲಿ ಏನದು DPSP ಬಂತು, ದೆನ್ ಫಂಡಮೆಂಟಲ್ ಡ್ಯೂಟೀಸ್ ಬಂತು, ಸೊ ಇಯರ್ಸ್ಗಳು ಬರುತ್ತೆ, ಕರೆಕ್ಟ್ ಅಲ್ವಾ. ದೆನ್ ಆಮೇಲೆ ಕೋಆಪರೇಟಿವ್ ಸೊಸೈಟೀಸ್ ಬಂತು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಬಂತು, ಇವೆಲ್ಲ ವೆರಿ ಇಂಪಾರ್ಟೆಂಟ್, ಓಕೆನಾ. ಬಟ್ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತಲೂ ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೆಲವೊಂದು ಸಲ ತುಂಬ ಅಮೆಂಡ್ಮೆಂಟ್ಸ್ಗಳಾಗಿರುತ್ತೆ, ಓಕೆನಾ. ಅಮೆಂಡ್ಮೆಂಟ್ಸ್ಗಳು ಇಯರ್ಸ್ಗಳು ಇಂಪಾರ್ಟೆಂಟ್. ಬಟ್ ಏನಾಗುತ್ತೆ ಅಂದರೆ, ಆ ಟೈಮಲ್ಲಿ ಕೆಲವೊಂದು ಕೇಸಸ್ಗಳಾಗಿರುತ್ತೆ. ಈ ಕೇಶವಾನಂದ ಭಾರತಿ ಕೇಸ್, ಕರೆಕ್ಟ್ ಅಲ್ವಾ. ಅದೇ ಥರನೇ ತುಂಬ ಕೇಸಸ್ಗಳನ್ನ ನಾವು ಓದ್ಬೋದು. ಸೊ ಆ ಎಲ್ಲ ಕೇಸಸ್ಗಳದ್ದು ಇಯರ್ಸ್ಗಳು ಬೇಡ. ಆಮೇಲೆ ಹಿಸ್ಟ್ರಿಯಲ್ಲಿ ಬಂದರೆ ತುಂಬ ಇಯರ್ಸ್ಗಳು ಬರುತ್ತೆ. ಪಾಲಿಟಿಯಲ್ಲಾದರೂ ಓಕೆ ಒಂದು ಲೆವೆಲ್ಗೆ, ಬಟ್ ಹಿಸ್ಟ್ರಿಯಲ್ಲಿ ತುಂಬ ಇಯರ್ಸ್ಗಳು ಬರೋದ್ರಿಂದ ನಿಮಗೆ ಬೇಡ, ಎಲ್ಲ ಇಯರ್ಸ್ಗಳು ಬೇಡ. ಫಾರ್ ಎಕ್ಸಾಂಪಲ್, ಸೈಮನ್ ಕಮಿಷನ್ ಎಷ್ಟೊತ್ತಿಗೆ ಬಂತು, ಆಮೇಲೆ ಯಾವ ಪೀರಿಯಡ್ ಆಫ್ ಟೈಮಲ್ಲಿ ಸಾಲ್ಟ್ ಮೂಮೆಂಟ್ ನಡೀತು, ದೆನ್ ಡಿಸೊಬೀಡಿಯಂಟ್ ಮೂಮೆಂಟ್ ಎಷ್ಟರಲ್ಲಿ ನಡೀತು, ದೆನ್ ನೋಡಿ ಇಲ್ಲಿ ಇನ್ನೊಂದು ಹೇಳ್ತೀನಿ, ಭಗತ್ ಸಿಂಗ್ ಯಾವ ಇಯರಲ್ಲಿ ಡೆತ್ ಆದರು, ಅದೆಲ್ಲ ಅವಶ್ಯಕತೆ ಇಲ್ಲ, ಆಯಿತಾ. ಗಾಂಧೀಜಿ ಡೆತ್ ಯಾವ ಇಯರಲ್ಲಾದರೂ ಅನ್ನೋದು ಅಷ್ಟು ಅವಶ್ಯಕತೆ ಇಲ್ಲ. ಬಟ್ ಕೆಲವೊಂದು ಸಿಂಪಲ್, ಕೇಳಿಸ್ಕೊಳ್ಳಿ, ಇನ್ನೊಂದು ಹೇಳ್ತೀನಿ. ಈಗ ನಿಮಗೆ ಇಂಪಾರ್ಟೆಂಟ್ ಅನ್ನೋದು ಹೇಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಆ ಡೇಟ್ ಅಥವಾ ಇಯರಿಂದ ಏನಾದರೂ ಮ್ಯಾಜಿಕಲಾಗಿ ನಡೆದಿದ್ರೆ, ಏನಾದರೂ ಡೆವಲಪ್ಮೆಂಟ್ ನಡೆದಿದ್ರೆ, ಏನಾದರೂ ಹೊಸದು ಬರೋದಕ್ಕೆ ಒಂದು ಕಾರಣ ಆಗಿದ್ದರೆ, ಅದು ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಸಿಂಪಲ್, ಓಕೆನಾ. ಇಲ್ಲ ಅಂಥದ್ದೇನೋ ಚೇಂಜಸ್ ನಡೆದಿಲ್ಲ, ಜಸ್ಟ್ ಇದು ಒಂದು ಪಾರ್ಟ್ ಆಫ್ ದಿ ಮೂಮೆಂಟ್ ನಡೀತು ಅಂದರೆ ಓಕೆ, ಬೇಡ, ಅದನ್ನೆಲ್ಲ ಬೇಡ, ಓಕೆನಾ. ದೆನ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಆ್ಯಂಡ್ ಆ್ಯಕ್ಟ್ಸ್ ಆ್ಯಂಡ್ ಸೆಕ್ಷನ್ಸ್, ಓಕೆನಾ. ಎಲ್ಲ ಆರ್ಟಿಕಲ್ಸು ಇಂಪಾರ್ಟೆಂಟ್ ಇಲ್ಲ, ಎಲ್ಲ ಆ್ಯಕ್ಟ್ಸ್ ಕೂಡ ಇಂಪಾರ್ಟೆಂಟ್ ಇಲ್ಲ. ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್ ಯಾವುದಾದ್ರೂ ಆ್ಯಕ್ಟ್ಸ್ಗಳು ಬಂದಿದ್ದರೆ, ಅಥವಾ ದೆನ್ DPSP, ಪ್ರೆಸಿಡೆಂಟ್ ರಿಲೇಟೆಡ್, ಈ ಥರದ್ದು ಲೋಕಸಭಾ, ರಾಜ್ಯಸಭಾ, ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್, ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ದೆನ್ ಫಾರ್ಮುಲಾಸ್, ಒಂದು ವೇಳೆ ಆಪ್ಟಿಟ್ಯೂಡಲ್ಲಿ ಏನಾದರೂ ಮಾಡ್ತಿದ್ರೆ ಫಾರ್ಮುಲಾಸ್ ಬರುತ್ತೆ, ಬೇರೆ ಇಲ್ಲ ಅಂದರೆ ಬರಲ್ಲ. ದೆನ್ ಕೀವರ್ಡ್ಸ್ಗಳು, ಇದು ಆಲ್ರೆಡಿ ಹಳೆ ಟಾಪಿಕಲ್ಲಿ ಹೇಳಿದ್ದೀನಿ. ಕೆಲವೊಂದು ಕೀವರ್ಡ್ಸ್ಗಳು ಯಾವಾಗಲೂ ನಮಗೆ ನೆನಪಿರಲ್ಲ, ಓಕೆನಾ. ಅಂಥ ಏನಂತಾರೆ, ಅಂಥ ವರ್ಡ್ಸ್ಗಳನ್ನ ನೀವು ಕೀವರ್ಡ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ದೆನ್ ಕಮಿಟೀಸ್ ಆ್ಯಂಡ್ ರಿಪೋರ್ಟ್ಸ್ಗಳೇನಾದರೂ ಹೇಳ್ತಿದ್ರೆ, ದೆನ್ ಸ್ಕೀಮ್ಸ್ ಆ್ಯಂಡ್ ಆರ್ಗನೈಸೇಷನ್ಸ್ ನೇಮ್ಸ್ ಬಂದರೆ, ದೆನ್ ಈ ಥರದ್ದೆಲ್ಲ ನೀವು ಮಾಡ್ಕೊಬೇಕಾಗತ್ತೆ. ದೆನ್ ಯಾವ ಕಲರ್ ಕೋಡಿಂಗ್, ಒಂದು ಮೆಥಡ್ ಹೇಳ್ತೀನಿ. ಕಲರ್ ಕೋಡಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಾರ್ಮಲಿ 4-5 ಕಲರ್ ಇಟ್ಕೊಳ್ಳಿ. ಒಂದು ಯೆಲ್ಲೋ, ಗ್ರೀನ್, ಬ್ಲೂ, ಪಿಂಕ್, ನಿಮಗೆ ಯಾವ್ದು ಇಷ್ಟ ಆಗುತ್ತೋ, ನಿಮಗೆ ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನು ಮಾಡ್ಕೊಳ್ಳಿ.
ನಾನು ಇದನ್ನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇದನ್ನೇ ಫಾಲೋ ಮಾಡಬೇಕಂತಿಲ್ಲ. ಕಲರ್ ಪೆನ್ಗಳು ನಿಮಗೆ ಯಾವುದು ಸೂಟ್ ಆಗುತ್ತೋ ಅದು ನೀವು ಇಟ್ಕೊಳ್ಳಿ, ಓಕೆನಾ. ಆದಷ್ಟು ಹೈಲೈಟರ್ನ ಇಟ್ಕೊಳ್ಳಿ. ಪೆನ್ಗಳಿಗಿಂತ ಹೈಲೈಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಬೋಲ್ಡಾಗಿ ಕಾಣಿಸುತ್ತೆ, ಬೇಗ ಕ್ಯಾಪ್ಚರ್ ಆಗುತ್ತೆ ಕಣ್ಣಿಗೆ, ಓಕೆನಾ. ಎಲ್ಲೋ ಬಂದ್ಬಿಟ್ಟು ಡೆಫಿನಿಷನ್ ಆ್ಯಂಡ್ ಕಾನ್ಸೆಪ್ಟ್ಗಳಿಗೆ ನೀವು ಇಟ್ಕೊಳ್ಳಿ. ಎಲ್ಲಾದರೂ ಡೆಫಿನಿಷನ್ಸ್ ಬರ್ತಿದೆ, ಕಾನ್ಸೆಪ್ಟ್ ಬರ್ತಿದೆ, ಫಸ್ಟ್ ಟೈಮ್ ಹೈಲೈಟ್ ಮಾಡುವಾಗ ತುಂಬಾ ಟೈಮ್ ಹಿಡಿಯುತ್ತೆ, ಅಂದರೆ ತುಂಬ ನಿಧಾನಕ್ಕೆ ಸ್ಲೋ ಆಗಿ ಹೋಗಬೇಕಾಗುತ್ತೆ. ಇಟ್ಸ್ ಓಕೆ, ಇಟ್ಸ್ ವರ್ತ್, ಆ್ಯಕ್ಚುಲಿ ವರ್ತಿ ಆಗಿದೆ. ರಿಸಲ್ಟಲ್ಲಿ ನಿಮಗೆ ವರ್ತಿ ಆಗಿದೆ. ಫಾಸ್ಟಾಗಿ ಹೋಗಿ ಮುಗಿಸ್ಬೇಕು, ಫಾಸ್ಟಾಗೆಲ್ಲ ಆಗಬೇಕು ಅಂದರೆ ಸ್ವಲ್ಪ ರಿಸಲ್ಟ್ ಬರಲ್ಲ. ಸೊ ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಂಡೋಗಿ. ಸೊ ದಟ್ ನಿಮಗೆ ನೆಕ್ಸ್ಟು ಯಾವುದೇ ಎಕ್ಸಾಮ್ ಕೊಟ್ಟರು ಈ ಫಸ್ಟ್ ಟೈಮ್ ಕೊಟ್ಟು ಮಾಡಿದ್ರಲ್ಲ ಅದು ನಿಮಗೆ ಅಲ್ಲಿ ವರ್ತ್ ಅನಿಸುತ್ತೆ, ಅಲ್ಲಿ ಬೆನಿಫಿಟ್ ಆಗುತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಓಕೆನಾ. ತುಂಬ ಟೈಮ್ ತೊಗೊತಿದೆ ಯೋಚನೆ ಮಾಡಬೇಡಿ. ಇವಾಗ ಫಸ್ಟ್ ಟೈಮ್ ಅಫ್ಕೋರ್ಸ್ ಟೈಮ್ ತಗೊಳುತ್ತೆ. ಬಟ್ ನಿಮಗೆ ನೆಕ್ಸ್ಟು ಇನ್ನು ಬೇರೆ ಎಕ್ಸಾಮ್ಸ್ಗಳು ಕೊಡ್ತೀರಾ ಅಲ್ವಾ, ಆಲ್ರೆಡಿ ನೀವು ಪ್ರಿಪೇರ್ ಆಗಿದ್ದೀರಾ, ನೀವು ನೋಟ್ಸ್ ಮಾಡ್ಕೊಂಡಿದ್ದೀರಾ, ಹೈಲೈಟ್ ಮಾಡ್ಕೊಂಡಿದ್ದೀರಾ, ರೀಡಿಂಗ್ ಕೊಟ್ಟಿದ್ದೀರಾ ಅಂದರೆ ನಿಮಗೆ ಯಾವ ಎಕ್ಸಾಮ್ಗೂ ಇದು ಯೂಸ್ ಆಗುತ್ತೆ ಅಲ್ಲಿ, ಮತ್ತು ನಿಮಗೆ ಅಲ್ಲಿ ಟೈಮ್ ಹಿಡಿಯಲ್ಲ, ಓಕೆನಾ. ದೆನ್ ಯೆಲ್ಲೋ ಪೆನ್ ಡೆಫಿನಿಷನ್ ಆ್ಯಂಡ್ ಕಾನ್ಸೆಪ್ಟ್ಗಳಿಗೆ ಯೂಸ್ ಮಾಡ್ಕೊಳ್ಳಿ. ಗ್ರೀನ್ ಹೈಲೈಟ್ಸ್ ಆದರೆ ಡೇಟ್ಸ್ ಆ್ಯಂಡ್ ಫ್ಯಾಕ್ಟ್ಸ್ಗಳಿಗೆ ಯೂಸ್ ಮಾಡ್ಕೊಳ್ಳಿ. ಬ್ಲೂ ಆದರೆ ಎಕ್ಸಾಂಪಲ್ಸ್ ಆ್ಯಂಡ್ ಕೇಸ್ ಸ್ಟಡೀಸ್ಗಳು ಯಾವುದಾದ್ರೂ ಇದ್ದರೆ ಎಕ್ಸಾಂಪಲ್ಸ್ಗಳು ತುಂಬ ಪ್ಯಾರ ಎಲ್ಲ ಇರುತ್ತಲ್ವ, ಅದೆಲ್ಲ ಎಕ್ಸಾಂಪಲ್ಸ್ಗಳು ತೊಗೊಂಬೇಡಿ. ಜಸ್ಟ್ ಶಾರ್ಟ್ ಎಕ್ಸಾಂಪಲ್ಸ್ಗಳೆಲ್ಲಾದರೂ ವೆರಿ ವೆರಿ ಇಂಪಾರ್ಟೆಂಟ್ ಇದ್ದರೆ ಅದಕ್ಕೆ ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ. ತುಂಬ ಲೆಂತಿಯಾಗಿರೋದಕ್ಕೆಲ್ಲ ಹೈಲೈಟ್ ಮಾಡಬೇಡಿ. ಒಂದು ವೇಳೆ ಲೆಂತಿಯಾಗಿದ್ದು ತುಂಬ ಇಂಪಾರ್ಟೆಂಟ್ ಅನಿಸಿದ್ರೆ ಜಸ್ಟ್ ಎಕ್ಸಾಂಪಲ್ ಹತ್ರ ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ, ಫುಲ್ಲು ಪೇಜ್ ಪೂರ್ತಿ ಬೇಡ, ಓಕೆನಾ. ದೆನ್ ಪಿಂಕ್ ಇದ್ದರೆ ವೆರಿ ಇಂಪಾರ್ಟೆಂಟ್ ಆರ್ ರಿಪೀಟೆಡ್ ಇನ್ ಎಕ್ಸಾಂಪಲ್ಸ್, ಯಾವುದಾದ್ರು ರಿಪೀಟೆಡ್ ಆಗಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಆ ಟಾಪಿಕ್ ಅಂದರೆ ಅದನ್ನು ಹೈಲೈಟ್ ಮಾಡ್ಕೊಳ್ಳಿ. ಆಲ್ರೆಡಿ ಮತ್ತೆ ಹೇಳ್ತಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ, ಓಕೆನಾ. ದೆನ್ ಯೂಸ್ ಮಾರ್ಜಿನ್ ನೋಟ್ಸ್. ಆಲ್ರೆಡಿ ಹೇಳಿದ್ದೀನಿ, ನೀವು ನೋಟ್ಸ್ ಮಾಡ್ತಿದ್ದೀರಾ ಅಂದರೆ ನಾನು ನಿಮಗೊಂದು ಡೆಮೋ ಕೊಡ್ತೀನಿ, ಡೋಂಟ್ ವರಿ. ಇವಾಗ ನೀವು ಫಾರ್ ಎಕ್ಸಾಂಪಲ್ ನೋಟ್ ಮಾಡ್ತಿದ್ದೀರಾ, ಇದು ನಿಮ್ಮದು ನೋಟ್ಬುಕ್ ಅಂದ್ಕೊಳ್ಳಿ. ಈ ನೋಟ್ಬುಕ್ಕಲ್ಲಿ ನೀವೇನು ಮಾಡಬೇಕು ಅಂದರೆ ಈ ನೋಟ್ಬುಕ್, ಓಕೆನಾ, ಇದಿಷ್ಟು ಪೇಜ್ ಅಂದ್ಕೊಳ್ಳೋಣ, ಓಕೆನಾ. ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಮಾರ್ಜಿನ್ ಬಿಡಬೇಕು. ಒಂದು ವೇಳೆ ಮಾರ್ಜಿನ್ ಬಿಟ್ಟರು ಓಕೆ, ಮಾರ್ಜಿನ್ ಬಿಡ್ದಲ್ಲೇ ನಾನು 20% ಬಿಡಬೇಕು ಅಂತ ಹೇಳಿದ್ದೀನಿ. ಪ್ರತಿ ಚಾಪ್ಟರ್ಸ್ಗಳಿಗೂ ಪ್ರತಿ ಟಾಪಿಕ್ಗಳಿಗೂ ನೀವು 20% ಪೇಜ್ ನೀವು ಎಂಟಿ ಬಿಡಬೇಕು, ಎಂಟಿ ಬಿಡಲೇಬೇಕು. ಸೊ ಅವಾಗ ಏನು ಮಾಡಬೇಕು, ಹಂಗೆ ಬಿಡೋಕ್ಕಾಗಿಲ್ಲ ಅಂದರೂ ನೀವು ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ಅಂದರೆ 20% ಇಲ್ಲೇ ಜಾಗ ಬಿಟ್ಟರು ಓಕೆನೆ, ಬಟ್ ಇದು ಬಿಟ್ಟರೆ ತುಂಬ ಶಾರ್ಟ್ ಆಗುತ್ತೆ. ಇದ್ರ ಬದಲು ನೀವೇನು ಮಾಡಿ ಅಂದರೆ ಲಾಸ್ಟಿಗೆ ಬಿಟ್ಟರು ಓಕೆನೆ, ಬಟ್ ನಿಮಗೆ ಇದು ಕಂಫರ್ಟೇಬಲ್ ಆಗಿದ್ದರೆ ಇದು ಮಾಡಿ. 20% ಇಲ್ಲಿ ಬಿಡಿ, ಇಲ್ಲಿ ಇಷ್ಟು ನೋಟ್ಸ್ ಮಾಡ್ಕೊಂಡೋಗಿ ಈ 20% ಜಾಗದಲ್ಲಿ ನೀವೇನು ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ರಿಪೀಟೆಡ್ ಆಗಿದ್ದರೆ, ಕೆಲವೊಂದು ಟಾಪಿಕ್ಸ್ಗಳು ರಿಪೀಟೆಡ್ ಆಗಿದ್ದರೆ ಫುಲ್ ಎಕ್ಸ್ಪ್ಲನೇಷನ್ ಬೇಡ, ಜಸ್ಟ್ ಆರ್ಟಿಕಲ್ ಮಾತ್ರ ಅಲ್ಲಿ ಬರೀ, ಓಕೆನಾ. ಜಸ್ಟ್ ನೆಕ್ಸ್ಟ್ ಟೈಮು ನೀವು ರಿವಿಷನ್ ಮಾಡುವಾಗ ಆರ್ಟಿಕಲ್ ನೋಡಿದ ತಕ್ಷಣ ನಿಮ್ಗೆ ಇಡೀ ಟಾಪಿಕ್ ಗೊತ್ತಾಗುತ್ತೆ, ಓಕೆನಾ. ಇದು ಕ್ವಿಕ್ ರಿವಿಷನ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೋಡಿ ಆಲ್ರೆಡಿ ಹೇಳಿದ್ದೀನಿ, ಹೈಲೈಟ್ಸ್ ಓನ್ಲಿ ಆಫ್ಟರ್ ಫಸ್ಟ್ ರೀಡಿಂಗ್ ಕೊಟ್ಟ ಮೇಲೆ ನೀವು ಹೈಲೈಟ್ ಮಾಡಬೇಕು. ಈವನ್ ಸೆಕೆಂಡ್ ರೀಡಿಂಗ್ ಆದಮೇಲೂ ಓಕೆನೆ, ಯಾಕೆಂದರೆ ಫಸ್ಟ್ ರೀಡಿಂಗಲ್ಲಿ ನಿಮಗೇನೂ ಅರ್ಥ ಆಗಿಲ್ಲ ಅಂದರೆ ಸೆಕೆಂಡ್ ರೀಡಿಂಗ್ ಕೊಟ್ಟು ಥರ್ಡ್ ರೀಡಿಂಗಲ್ಲಿ ಇದು ಮಾಡ್ತಿದ್ದೀರಾ ಅಂದ್ರೂ ಓಕೆ, ಬಟ್ ಫಸ್ಟ್ ರೀಡಿಂಗಲ್ಲಿ ಬೇಡ, ಓಕೆನಾ. ಫಸ್ಟ್ ಟೈಮ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ನಿಮಗೆ ಗೊತ್ತಾಗೋದು ಯಾವುದು ಇಂಪಾರ್ಟೆಂಟ್ ಅಂತ. ಫಸ್ಟ್ ಟೈಮ್ ಓದುವಾಗ ಡೋಂಟ್ ವರಿ, ಫಸ್ಟ್ ಟೈಮ್ಗೆ ಓದುವಾಗ ಯಾರಿಗೂ ಅರ್ಥ ಆಗಲ್ಲ, ನಿಮಗೆ ಮಾತ್ರ ಅರ್ಥ ಆಗ್ತಿಲ್ಲ, ಏನು ಇಂಪಾರ್ಟೆಂಟ್ ಇಲ್ಲ ಅಂತ ಗೊತ್ತಾಗ್ತಿಲ್ಲ, ಹಂಗೆಲ್ಲ ಏನಿಲ್ಲ. ಎಲ್ಲರೂ ಇದನ್ನು ಫೇಸ್ ಮಾಡಿರ್ತಾರೆ. ಸೊ ಇಟ್ಸ್ ಓಕೆ, ಅರ್ಥ ಆಗ್ತಿಲ್ವಾ, ಟೈಮ್ ತೊಗೊಳ್ಳೋಣ, ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ಳೋಣ. ಆಗಲ್ಲ ಅನ್ನೋದನ್ನ ಮಾತ್ರ ಅಂದ್ಕೊಂಬೇಡಿ, ಆಗಲ್ಲ ಅನ್ನೋದನ್ನ ಸೈಡಿಗೆ ಇಟ್ಬಿಟ್ಟು ಆಗುತ್ತೆ, ಎಲ್ರಿಗೂ ಆಗುತ್ತೆ, ನೀವು ಮನುಷ್ಯರೇ ಅಲ್ವಾ, ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅರ್ಥ ಮಾಡ್ಕೊಳ್ಳೋಕೆ, ಸ್ವಲ್ಪ ಇಟ್ಸ್ ಓಕೆ. ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿದ್ರೂ ಕೂಡ ಇಟ್ಸ್ ಓಕೆ, ಬಿಲೀವ್ ಇನ್ ಯೋರ್ ಸೆಲ್ಫ್, ಓಕೆನಾ, ಆಗುತ್ತೆ, ಓಕೆನಾ. ಬಟ್ ಒಂದು ಸಲಕ್ಕೆ ಅಯ್ಯೋ ನನಗೇನು ಅರ್ಥ ಆಗ್ತಿಲ್ಲ, ಏನು ಗೊತ್ತಾಗ್ತಿಲ್ಲ, ಏನು ಮಾಡ್ತಿದ್ದೀನಿ ಅರ್ಥ ಆಗ್ತಿಲ್ಲ, ಇದೆಲ್ಲ ಬೇಡ. ಅರ್ಥ ಆಗ್ತಿದೆಯಾ? ಸ್ವಲ್ಪ. ನೆಕ್ಸ್ಟು ದ 3 line ರೂಲ್. ಇದೊಂದು ಹೇಳ್ತೀನಿ, ಹೈಲೈಟ್ಸ್ ಓನ್ಲಿ ಇಫ್ ದ ಐಡಿಯಾ ಫಿಟ್ಸ್ ವಿತಿನ್ 3 lines. 3 linesಲ್ಲಿ ಮಾತ್ರ ಅದು ಫಿಟ್ ಆಗ್ತಿದೆ ಅಂದರೆ ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ತುಂಬ ಲಾಂಗ್ ಇರೋದನ್ನ ಆಲ್ರೆಡಿ ಹೇಳಿದ್ದೀನಿ, ತುಂಬ ಲೆಂತ್ ಆಗಿರೋದನ್ನೆಲ್ಲ ಹೈಲೈಟ್ ಮಾಡಿ ಕೂಡ್ದು, ಅದು 3 lines ಮ್ಯಾಕ್ಸಿಮಮ್ ಮೀರ್ ಕೂಡ್ದು. ನೀವು ಹೈಲೈಟ್ ಮಾಡೋದು 3 linesಲ್ಲಿ ಇದ್ದರೆ ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಾಡಬೇಡಿ,
ಓಕೆನಾ. ಜಸ್ಟ್ ಒಂದು ಟಿಕ್ ಮಾರ್ಕೋ ಇಲ್ಲ ಆ ಸಣ್ಣದಾಗಿ ಎಲ್ಲಾದರೂ ಅಲ್ಲೊಂದು ಚೂರು ಇಂಪಾರ್ಟೆಂಟ್ ಅಂತ ಬರ್ದು ಎಂಡ್ ಮಾಡಿ. ಹೈಲೈಟ್ ಅಂತ ಫುಲ್ ಬುಕ್ 3 ಲೈನ್ಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸಲ ಹೇಳ್ತೀನಿ, 3 ಲೈನ್ಸ್. ನೀವು ಯಾವುದೇ ಟಾಪಿಕ್ ಓದ್ತಿದ್ರು ಅದು 3 ಲೈನ್ಸಲ್ಲಿ ಅದು ಮುಗಿಯುತ್ತೆ ಅಂದರೆ ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಾಡಿಕೊಡೋದು. ಓಕೆನಾ. ಇದರಿಂದ ಏನಾಗುತ್ತೆ ಅಂದರೆ ಕೇಳಿಸ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾಳೆ ಎಕ್ಸಾಮ್ ಇದೆ, ಇಲ್ಲ ಒಂದು ವಾರ ಇದೆ ಎಕ್ಸಾಮ್ಗೆ. ನೀವು ಬುಕ್ಕನ್ನ ರೀಡ್ ಮಾಡ್ದಲ್ಲೇ ತುಂಬ ದಿನ ಆಯಿತು, ತುಂಬ ಗ್ಯಾಪ್ ಕೊಟ್ಬಿಟ್ರಿ. ಸೊ ದ್ಯಾಟ್ ನೀವು ಹೈಲೈಟ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಈ 1 ವೀಕಲ್ಲಿ ಕುತ್ಕೊಂಡು ಆ ಬುಕ್ ಮುಗಿಸ್ಬೇಕು ಅಂದಾಗ ಜಸ್ಟ್ ಹೈಲೈಟ್ ಏನು ಮಾಡಿದ್ದೀರಾ ಗೊತ್ತಾ, ಅದನ್ನು ಓದ್ಕೊಂಡು ಹೋದರೆ ಸಾಕು. ಇಡೀ ಬುಕ್ ಓದೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಹೈಲೈಟ್ ಮಾಡೋದು ವೆರಿ 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 ಇಂಪಾರ್ಟೆಂಟ್. ತುಂಬ ಸ್ಟೂಡೆಂಟ್ಸ್ಗಳು ಮಿಸ್ ಆಗೋದೇ ಇಲ್ಲಿ. ಓಕೆನಾ. ಇರೋ ಬರೋದನ್ನೆಲ್ಲ ಹೈಲೈಟ್ ಮಾಡ್ಕೊಂಡು ಹೋಗಿರ್ತೀವಿ. ನಾ ಕೂಡ ಮಾಡಿರೋದೆ. ನಾನು ಆಲ್ರೆಡಿ ಹೇಳ್ತಿದ್ದೀನಿ, ನಾನು ನಿಮಗೇನೋ ಹೇಳ್ಕೊಡ್ತಿದ್ದೀನಿ ಅಂದರೆ ನನಗೆಲ್ಲ ತಿಳಿದಿದೆ, ನಾನು ತುಂಬ ನಾಲೆಡ್ಜಬಲ್ ಪರ್ಸನ್ ಅಂತ ಅಲ್ಲ. ನಾ ಮಾಡಿರೋ ಮಿಸ್ಟೇಕ್ ನೀವು ಮಾಡಬಾರ್ದು ಅಂತ ಅರ್ಥ. ಓಕೆನಾ. ಒಂದು ಮೂಮೆಂಟ್ ಆಫ್ ಟೈಮಲ್ಲಿ ನಾ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ನನಗೆ ಗೈಡೆನ್ಸ್ ಕೊಡೋದಕ್ಕೆ, ಹೇಳ್ಕೊಡೋದಕ್ಕೆ ಯಾರೂ ಇರಲಿಲ್ಲ. ನನಗೆ ಯಾವ ಸರಿ, ಯಾವ ತಪ್ಪು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಯಾರೂ ಇರಲಿಲ್ಲ. ಸೊ ದಟ್ ನಾ ಫಸ್ಟ್ ಟೈಮ್ ರೀಡಿಂಗ್ ಕೊಟ್ಟಾಗ ನಾನು ಇಡೀ ಬುಕ್ ಹೈಲೈಟ್ ಮಾಡಿದ್ದೀನಿ. ಬುಕ್ ಹೈಲೈಟ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನಾನು ನಿಜವಾಗ್ಲೂ ತೋರಿಸ್ತೀನಿ ಕೂಡ. ನಾ ಇಡೀ ಬುಕ್ಕಿಗೆ ಹೈಲೈಟ್ ಮಾಡಿದ್ದೀನಿ. ಸೊ ದ್ಯಾಟ್ ಇವತ್ತಿಗೆ ಅದು ವೇಸ್ಟ್ ಅಷ್ಟೇ. ಆ್ಯಕ್ಚುಲಿ ನಾ ಹೈಲೈಟ್ ಮಾಡಿರೋದು ಯಾವುದಕ್ಕೂ ಯೂಸ್ ಇಲ್ಲ. ಯಾವುದಕ್ಕೆ ಯೂಸು? ಇಡೀ ಬುಕ್ನ ಮತ್ತೆ ಕುತ್ಕೊಂಡು ಓದಬೇಕು. ಆ ತಪ್ಪನ್ನು ನೀವು ಮಾಡಬೇಡಿ. ಓಕೆನಾ. ನಾ ಮಾಡಿರೋ ತಪ್ಪನ್ನು ನಿಮಗೆ ನಾ ಫ್ರೀಯಾಗಿ ಗೈಡೆನ್ಸ್ ಕೊಡ್ತಿದ್ದೀನಿ. ಮೇ ಬಿ ನಿಮ್ಮೆಲ್ಲರಿಗೂ ನಾನು ಟೀಚರ್ ಆಗಿ ಅಲ್ಲ ಅಂದರೂ ಒಂದು ಅಕ್ಕ ಆಗಿ ಅಥವಾ ಫ್ರೆಂಡ್ ಆಗಿ ಅಂದ್ಕೊಳ್ಳಿ. ಓಕೆನಾ. ಫ್ರೆಂಡ್ ಆಗಿ ನಾನು ನಿಮಗೆ ಸಜೆಷನ್ ಕೊಡ್ತಿದ್ದೀನಿ. ನಂಗೆ ಗೊತ್ತಿಲ್ಲ ನೀವು ಇದನ್ನು ಎಷ್ಟು ಜನ ಅಪ್ಲೈ ಮಾಡ್ತೀರೋ, ಬಟ್ ನೀವು ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್, ವೆರಿ 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 ಹೆಲ್ಪ್ಫುಲ್. ಸೊ ಮೇ ಬಿ ನಿಮಗೆ ಅರ್ಥ ಆಗ್ತಿದೆ ಅನ್ಕೊತೀನಿ, ಯೂಸ್ ಆಗ್ತಿದೆ ಅನ್ಕೊತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬೈ 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 ಬೈ. ಲವ್ ಯು ಆಲ್.